ಹಾಯ್ ಏಂಜಲ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತು ನಿಮಗೋಸ್ಕರ ಒಂದು ಹೊಸ ಆಂಧ್ರ ಸ್ಟೈಲ್ ಫಿಶ್ ಕರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಫಿಶ್ನ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳೋಣ. ಇಲ್ಲಿ ಮಸಾಲೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ 2 ಆನಿಯನ್ಗಳನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ಸಾಸಿವೆ, 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 3 ಲವಂಗ ಮತ್ತು 8 ರಿಂದ 10 ಡ್ರೈ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಜೊತೆ 1 ಲಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಇಟ್ಕೊಳ್ಳೋಣ, ಸೈಡ್ಗೆ ಇಟ್ಕೊಬಿಡೋಣ. ಹಾಗೆ ನಾನು ಇಲ್ಲಿ ಫಿಶ್ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಪೇಸ್ಟ್ ಕೂಡ ರೆಡಿಯಾಗಿದೆ. ಈಗ ಒಂದು ಪಾತ್ರೆಯಲ್ಲಿ ನಾನು 3 ರಿಂದ 4 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು 1 ಸ್ಪೂನಷ್ಟು ಮಸ್ಟರ್ಡು, 1 ಸ್ಪೂನಷ್ಟು ಕ್ಯುಮಿನ್ ಸೀಡ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕರಿ ಲೀಫನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ 2 ಆನಿಯನ್ಗಳನ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ, ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದು. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ. ಇದು ಫ್ರೈ ಆಗಿದ ನಂತರ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆನಿಯನು ಆಯಿಲ್ ಬಿಡೋ ಸಮಯದಲ್ಲಿ ನಾನು ಏನು ಫಿಶ್ ತೊಳೆದಿಟ್ಕೊಂಡಿದ್ದೀನಿ ಆ ಫಿಶನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ 60 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಟೈಮ್ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಸೊ ಇದನ್ನು ನಾನು ಒಂದು ಸೈಡಲ್ಲಿ ಆಗಿದೆ, ಇನ್ನೊಂದು ಸೈಡ್ಗೆ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫಿಶ್ ಕೂಡ ನಿಮಗೆ ಒಂದು 60 ಸೆಕೆಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗೋದು ಅವಶ್ಯಕತೆ ಇರುವುದಿಲ್ಲ. ಫಿಶ್ ಕೂಡ ಫ್ರೈ ಆಗಿದೆ. ನಾನೀಗ ಒಂದು ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಎಲ್ಲ ಶಿಫ್ಟ್ ಮಾಡ್ಕೊಂಡ ನಂತರ ನಾನು ಇದೇ ಮಸಾಲೆಗೆ ನಾನು ಏನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಪೇಸ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಮಸಾಲ ಪೇಸ್ಟನ್ನು ಕೂಡ. ಹಾಗೆ ನಾನು ಟ್ಯಾಮಂಡರ್ ವಾಟರನ್ನ ಮುಂಚೆನೇ ನಾನು ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಆ ನೀರನ್ನು ಕೂಡ ನಾನು ಅದೇ ಮಸಾಲೆ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಧಾರಣ ನಾನು ಟ್ಯಾಮಂಡರ್ ವಾಟರನ್ನು ಒಂದು ಅರ್ಧ ಲೀಟ್ರಷ್ಟು ನಾನು ನೀರನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಲೀಟರ್ನಷ್ಟು ಟ್ಯಾಮಂಡರ್ ವಾಟರ್ನ ರೆಡಿ ಮಾಡಿಟ್ಕೊಂಡು ನಾನು ಈ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಕರಿ ಆಗಿದ ನಂತರ ಈ ಮಸಾಲೆ ಸ್ವಲ್ಪ ಕುದಿದ ಮೇಲೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವ ಫಿಶ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾರು ಎಷ್ಟು ಬೇಕು ಅಷ್ಟು ಅನುಸಾರವಾಗಿ ನೀರು ಹಾಕೋಬೇಕಾಗುತ್ತೆ. ಹಾಗೆ ಹುಳಿನೂ ಕೂಡ ಇಲ್ಲಿ ಬಂದು ಮೇಯ್ನ್ ಇಂಪಾರ್ಟೆಂಟು ಖಾರ, ಉಪ್ಪು ಮತ್ತು ಹುಳಿ, ಈ 3 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಿಶ್ ಕರಿಗೆ. ಸೊ ನಾನೆಲ್ಲ ಹಾಕಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಪೂನ್ ಹಾಕಬೇಡಿ, ಮೀನು ಎಲ್ಲ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ನಾನು ಹೇಗೆ ಮಾಡ್ತಿದ್ದೀನಿ ಆ ಥರ ಮಾಡ್ಕೊಳ್ಳಿ. ಹಾಗೆಯೇ ಫಿಶ್ ಕರಿ ಒಂದು 5 to 10 ಮಿನಿಟ್ಸಲ್ಲಿ ಕುದಿಸಿದರೆ ಸಾಕು, ನಿಮಗೆ ಸಾರು ರೆಡಿಯಾಗಿರುತ್ತೆ. ಏಂಜಲ್ಸ್, ಫಿಶ್ ಕರಿ ತುಂಬ ಪರಿಮಳ ಬರ್ತಿದೆ. ಫಿಶ್ ಕರಿ ಆಲ್ಮೋಸ್ಟ್ ರೆಡಿ ಆಗಿದೆ. ತುಂಬ ಅಂದರೆ ತುಂಬ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಫಿಶ್ ಕರಿ ಕೂಡ ಯಾವಾಗಲೂ ನಾವು ಮಾಡಿದ ದಿನವೇ ಅದ್ರ ಟೇಸ್ಟು ಬರಲ್ಲ, ಅದು ಮಾಡಿದ ನೆಕ್ಸ್ಟ್ ಡೇ ಅಂತೂ ಆ ಟೇಸ್ಟಿದು ಲೆವೆಲ್ ಇನ್ನೊಂದು ಟೇಸ್ಟ್ ಲೆವೆಲ್ ಬೇರೆಯೇ ಇರುತ್ತೆ. ಸೊ ನೀವು ಕೂಡ ಈ ಫಿಶ್ ಕರಿನ ಒಂದು ಸಲ ಟ್ರೈ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ತುಂಬ ಇಷ್ಟ ಆಗಿದೆ ಅಂತ ಹೇಳಿದರೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ಸ್ ಬರುತ್ತೆ. ಐ ಹೋಪ್ ಗೈಸ್ ಇವತ್ತು ಈ ಕುಕ್ಕಿಂಗ್ನ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ರೆಸಿಪಿನ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಶೇರ್ ಮಾಡಿಕೊಡಿ. ಸೊ ಇದೇ ಥರದ ಈಸಿ ರೆಸಿಪಿಗಳಿಗಾಗಿ ನನ್ನ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರದ ಇನ್ನೂ ಬೇರೆ ಬೇರೆ ವಿಡಿಯೋಗಳಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಏಂಜಲ್ಸ್, ಐ ಹೋಪ್ ಯು ಆರ್ ಎಂಜಾಯಿಂಗ್ ಟುಡೇ.